ಚಿನ್ನಯ್ಯನ ಬಗ್ಗೆ ಹಾಗೂ ಪ್ರಕರಣದ ಬಗ್ಗೆ ಯಾವುದೇ ಮಾಹಿತಿ ನೀಡದಂತೆ ಕೋರ್ಟ್ಗೆ ಎಸ್ಐಟಿ ಅರ್ಜಿ ಹಾಕಿದೆ. ಎಫ್ಐಆರ್ ಪ್ರಕರಣ ಸೇರ್ಪಡೆ ಹಾಗೂ ಇತರರ ಮಾಹಿತಿ ಗೌಪ್ಯವಾಗಿಡಲು ಮನವಿ ಮಾಡಿಕೊಳ್ಳಲಾಗಿದೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಎಸ್ಐಟಿ ಅಧಿಕಾರಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಸೌಜನ್ಯ ಕುಟುಂಬಸ್ಥರು ಇಂದು ಆಗಮಿಸಿದ್ರು. ಎಸ್ಐಟಿ ಅಧಿಕಾರಿಗಳನ್ನ ಭೇಟಿ ಮಾಡಿದ ಸೌಜನ್ಯ ಪ್ರಕರಣವನ್ನ ತನಿಖೆಯನ್ನ ಮಾಡುವಂತೆ ಮನವಿಯನ್ನ ಮಾಡಲು ಆಗಮಿಸಿದ್ರು. ಆದರೆ ಎಸ್ಐಟಿ ಪ್ರಮುಖರಿಗೆ ಮಾಹಿತಿಯನ್ನ ನೀಡದ ಹಿನ್ನೆಲೆ ಗೇಟ್ನಿಂದ ಹೊರಗೆ ಇರುವಂತೆ ಸಿಬ್ಬಂದಿ ಸೂಚಿಸಿದ್ದಾರೆ. ಹೀಗಾಗಿ ಸೌಜನ್ಯ ಕುಟುಂಬಸ್ಥರು ಎಸ್ಐಟಿ ಕಚೇರಿಯಿಂದ ನಿರ್ಗಮಿಸಿದ್ದಾರೆ. ಸುಜಾತಾ ಭಟ್ ಜಮೀನಿನ ತಗಾದೆ ಬಗ್ಗೆ ಎಸ್ಐಟಿ ಇವತ್ತು ವಿಚಾರಣೆಯನ್ನು ನಡೆಸಿದೆ. ಕಳೆದ 2 ದಿನಗಳಿಂದ ತೀವ್ರವಾಗಿ ವಿಚಾರಣೆ ನಡೆಸಿರುವ ಎಸ್ಐಟಿ ಇವತ್ತು ಸುಜಾತಾ ಭಟ್ ಜಮೀನಿನ ತಗಾದೆ ಕುರಿತು ವಿಚಾರಣೆ ನಡೆಸಿದೆ. ಕುಟುಂಬ ಕಲಹ, ಮನಸ್ತಾಪಗಳ ಬಗ್ಗೆ ಗುಣಪಾಲ್ ಜೆ ಪ್ರಶ್ನೆ ಕೇಳಿದ್ದಾರೆ. ಈ ವೇಳೆ ಉತ್ತರಿಸಿರುವ ಸುಜಾತಾ ಭಟ್ ಅಕ್ಕ ತಂಗಿಯರ ಕುರಿತು ಎಸ್ಐಟಿ ಮುಂದೆ ಹೇಳಿಕೊಂಡಿದ್ದಾರೆ. ಕುಟುಂಬಸ್ಥರ ಮೇಲೆ ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಈ ವೇಳೆ ತನಿಖಾಧಿಕಾರಿ ಸೂಕ್ತ ದಾಖಲೆ ಕೊಡುವಂತೇನೂ ಕೇಳಿದ್ದಾರೆ. ಯಾವುದೇ ದಾಖಲೆ ಇಲ್ಲ ಅಂತ ಸುಜಾತಾ ಭಟ್ ಹೇಳಿದ್ದು, ನನಗೆ ಜಮೀನು ಬೇಕಿತ್ತು ಅಂತ ಎಸ್ಐಟಿ ಮುಂದೆ ಕಣ್ಣೀರಿಟ್ಟಿದ್ದಾರಂತೆ. ಇನ್ನು ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್ ಬಳಿಕ ಎಸ್ಐಟಿ ಕೆಲ ದಾಖಲೆಗಳನ್ನು ಸುಜಾತಾ ಭಟ್ ಬಳಿ ಕೇಳಿದೆಯಂತೆ. ಆದರೆ ಎಸ್ಐಟಿ ಕೇಳಿದ ದಾಖಲೆಗಳನ್ನು ಕೊಡುವಲ್ಲಿ ಸುಜಾತಾ ಭಟ್ ವಿಫಲರಾಗಿದ್ದಾರೆ ಅಂತ ಹೇಳಲಾಗಿದೆ. ಈ ಹಿನ್ನೆಲೆ ಸುಜಾತಾ ಭಟ್ ಅವರನ್ನ ಎಸ್ಐಟಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಯಾವುದೇ ಸರ್ಕಾರ ಇದ್ರೂ ಎಸ್ಐಟಿ ರಚಿಸಿ ತನಿಖೆ ಮಾಡಲೇಬೇಕಿತ್ತು. ಅದರಂತೆ ನಮ್ಮ ಸರ್ಕಾರ ಮಾಡಿದೆ. ಎಸ್ಐಟಿ ರಚನೆಯನ್ನ ಬಿಜೆಪಿಯವರು ಕೂಡ ಸ್ವಾಗತ ಮಾಡಿದ್ರು. ಆದ್ರೆ ಈಗ ರಾಜಕೀಯವಾಗಿ ಉಪಯೋಗಿಸುತ್ತಿದ್ದಾರೆ. ಮೊದಲು ಸ್ವಾಗತಿಸಿ, ಈಗ ಕೊನೆ ಹಂತದಲ್ಲಿ ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಯಾರೇ ಈ ರೀತಿ ಒಂದು ಅಪಾದನೆಗಳು ಬಂದಾಗ ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ದಳ ಇರಲಿ, ಯಾವುದೇ ಸರ್ಕಾರ ಇರಲಿ, SIT ಅಂತೂ ಮಾಡಲೇಬೇಕಾಗ್ತಿತ್ತ. ಗಂಭೀರ ಆರೋಪಗಳು ಬಂದಮೇಲೆ ಅದು ಸುಳ್ಳು ಇದಾವೆ, ಸತ್ಯ ಇದಾವೆ, ಅದು ಬೇರೆ. ಬಿಜೆಪಿಯವರು ಕೂಡ SITಯನ್ನು ಸ್ವಾಗತ ಮಾಡಿದ್ದಾರೆ. ಮುಂದೆ ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಅಲ್ಲೇನೂ ಸಿಕ್ಕಲಿಲ್ಲ, ಏನೂ ಆಗಲಿಲ್ಲ. ನಾವು ಅದೇ ಪ್ರಾರ್ಥನೆ ಮಾಡ್ತಿದ್ದಲ್ಲ, ಸಿಕ್ಕು ಏನೋ ತದಾಗಬಾರ್ದಪ್ಪ, ಮಂಜುನಾಥೇಶ್ವರ ಹೆಸರಿಗೆ ಕಳಂಕ ಬರಬಾರ್ದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವಾಗ ಹೇಳಬೇಕಾಗಿತ್ತು SIT ಬೇಡ ಅಂಥೇಳಿ. ವೆಲ್ಕಮ್ ಮಾಡಿ ಈಗೇನೋ ಅಲ್ಲಿ ಇರುವಾಗಲಾರ್ದ ಮ್ಯಾಗ ಇದನ್ನು ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದಾರೆ. ಇವರು ಉದ್ದೇಶ ಬೇರೆ ಇದೆ. ಈ ರೀತಿ ಧರ್ಮಸ್ಥಳ ಎಸ್ಐಟಿ ತನಿಖೆ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿರೋ BY ವಿಜಯೇಂದ್ರ, ಪ್ರಕರಣದ ಹಿಂದಿರೋ ದುಷ್ಟ ಶಕ್ತಿಗಳ ಸಂಚು ಹೊರಗೆ ಬರಬೇಕು. SIT ಹುಚ್ಚಾಟ ಎಲ್ಲಿವರೆಗೂ ನಡೆಸ್ತೀರಾ? ಅದಕ್ಕೊಂದು ಅಂತ್ಯ ಬೇಕಲ್ವಾ? ಅಪಪ್ರಚಾರ ಮಾಡ್ತಿರೋರ ಮೇಲೆ ಯಾಕೆ FIR ಹಾಕ್ತಾ ಇಲ್ಲ? ಈ ಪ್ರಕರಣದಲ್ಲಿ ಸರ್ಕಾರಕ್ಕೆ SIT ಮೇಲೆ ನಂಬಿಕೆ ಇಲ್ಲ. ಹೀಗಾಗಿ ಈ ಪ್ರಕರಣವನ್ನ NIA ಅಥವಾ CBI ಮೂಲಕ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯ ಸರ್ಕಾರ SIT ಘಟನೆ ಮಾಡಿದಾಗ ನಾವು ವಿರೋಧ ಮಾಡಲಿಲ್ಲ. ಆದರೆ ಅಪಪ್ರಚಾರ ಪ್ರಾರಂಭ ಆದಾಗ ಅವರು ಅಪಪ್ರಚಾರ ಮಾಡುವ ಶಕ್ತಿಗಳ ವಿರುದ್ಧ, ದುಷ್ಟ ಶಕ್ತಿಗಳ ವಿರುದ್ಧ ಯಾವತ್ತೂ ಒಂದು ಕೇಸು ಕೂಡ ನೀವು ಬುಕ್ ಮಾಡಲಿಲ್ಲ ರಾಜ್ಯ ಸರ್ಕಾರ. ಆದರೆ ಹಿಂದೂ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ಅಪಪ್ರಚಾರ ನಡಿಬೇಕಾದ್ರೆ ಅವ್ರ ವಿರುದ್ಧ ಕೇಸ್ ಹಾಕಬೇಕು, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ? ಹಾಗಾದರೆ ನಮ್ಮನ್ನು ಪ್ರಶ್ನೆ ಮಾಡ್ತೀರಾ? ಹಾಗಾದರೆ ಭಾರತೀಯ ಜನತಾ ಪಾರ್ಟಿ ನಾವು NIA ಅಥವಾ ಹೆಚ್ಚಿನ ತನಿಖೆ, CBI ಮತ್ತೊಂದು ತನಿಖೆ ಆಗಬೇಕು. ಧರ್ಮಸ್ಥಳ ಕೇಸ್ ವಿಚಾರವಾಗಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಧರ್ಮಸ್ಥಳ ವಿಚಾರದಲ್ಲಿ ನಾನು ರಾಜಕೀಯ ಬೆರೆಸೋಕೆ ಹೋಗಲ್ಲ. ಸರ್ಕಾರಕ್ಕೆ ಮಂಜುನಾಥ ಸ್ವಾಮಿಯೇ ಮುಂದಿನ ದಿನಗಳಲ್ಲಿ ಶಿಕ್ಷೆ ಕೊಡ್ತಾನೆ. ತನಿಖೆಯ ಹೆಸರಿನಲ್ಲಿ ಈ ಸರ್ಕಾರ ನಾಟಕ ಮಾಡಿದೆ. ಕ್ಷೇತ್ರಕ್ಕೆ ಅವಮಾನ ಆಗುವಂತೆ ನಡೆದುಕೊಂಡಿದೆ ಅಂತ ಅಂದ್ರು. ಧರ್ಮ ಬೆರೆಸ್ಲಿಕ್ಕೆ ಹೋಗೋದಿಲ್ಲ. ಆದರೆ ಸರ್ಕಾರ ನಿಂತುಕೊಂಡಂಥ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ SIT ಹೆಸರಿನಲ್ಲಿ ಈ ಒಂದು ತನಿಖೆಯ ಒಂದು ನಾಟಕ ಏನಾಡಿದ್ರು. ನಿಜಕ್ಕೂ ಈ ಸರ್ಕಾರಕ್ಕೆ ಮುಂದಿನ ದಿನಗಳು ಮಂಜುನಾಥ ಸ್ವಾಮಿಯ ಏನು ಒಂದು ಶಿಕ್ಷೆ ಆಗಬೇಕು, ಆ ಶಿಕ್ಷೆಯನ್ನು ಮಂಜುನಾಥ ಸ್ವಾಮಿ ಕೊಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನು ಧರ್ಮಸ್ಥಳ ಪ್ರಕರಣದ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ JDS ನಾಯಕ ನಿಖಿಲ್ ಕುಮಾರಸ್ವಾಮಿ, ಇದೇ ಭಾನುವಾರ JDS ನಡಿಗೆ ಧರ್ಮಸ್ಥಳದ ಕಡೆಗೆ ಅಂತ ಯಾತ್ರೆ ಹಮ್ಮಿಕೊಂಡಿದ್ದೇವೆ. ಪಕ್ಷದ ಹಾಲಿ ಮಾಜಿ ಶಾಸಕರು, ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಧರ್ಮಸ್ಥಳ ಧರ್ಮಾಧಿಕಾರಿಗಳ ಜೊತೆ ನಾವಿದ್ದೇವೆ. ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಲು ಈ ಯಾತ್ರೆಯನ್ನ ಮಾಡ್ತಿದ್ದೇವೆ. ಹಾಸನದಿಂದ ಧರ್ಮಸ್ಥಳ ಸತ್ಯ ಯಾತ್ರೆ ಆರಂಭವಾಗಲಿದೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ JDLP ನಾಯಕ CB ಸುರೇಶ್ ಬಾಬು, SIT ರಚನೆಯಿಂದ ಧರ್ಮಸ್ಥಳದ ಮೇಲಿದ್ದಂತಹ ಅಪಕೀರ್ತಿ ಹೋಗಿದೆ ಅಂತ ಹೇಳಿದ್ದಾರೆ. ನೈತಿಕವಾಗಿ ಧರ್ಮಸ್ಥಳದ ಬಗ್ಗೆ ಒಂದು ಬೆಂಬಲವನ್ನು ಸೂಚಿಸ್ತಕ್ಕಂಥದ್ದಷ್ಟೇ ಅಲ್ಲ,
ಆ ಭಗವಂತನ ಒಂದು ಆಶೀರ್ವಾದ ಪಡಿತಕ್ಕಂಥದ್ದು, ಜೊತೆಯಲ್ಲಿ ಆತ್ಮವಿಶ್ವಾಸವನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ 31ನೇ ತಾರೀಕು ಭಾನುವಾರ ದಿನ ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದನ್ನು ಜನತಾದಳ ಪಕ್ಷದ ವತಿಯಿಂದ ಶ್ರೀ ಕ್ಷೇತ್ರಕ್ಕೆ ಭೇಟಿ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಮಾಡ್ತಾ ಇದ್ದೇವೆ. ಮಾಜಿ ಶಾಸಕರು ಕೂಡ ಬರ್ತಾರೆ, ಎಲ್ಲ ಕಾರ್ಯಕರ್ತರು ಇರ್ತಾರೆ. ಧರ್ಮಸ್ಥಳದಲ್ಲಿ ಸುಮ್ಮನೆ ಇಲ್ಲಿ ಓದ್ತಿದ್ದೀನಿ ಅಲ್ಲಿ ಓದ್ತಿದ್ದೀನಿ ಅಂತಕ್ಕಂಥದ್ದು ಯಾರೋ ಒಬ್ಬ ಮುಸ್ಕುದಾರಿ ಹೇಳ್ದಂಥ ಈ SIT ಅವರು ಹಿಂಬಾಲಿಸ್ಕೊಂಡು ಹೋಗೋದು ಎಷ್ಟು ಒಂಥರ ನಗೆಪಾಟ್ಲಿಗೆ ಒಳಗಾಯಿತು ಅಂತಕ್ಕಂಥದ್ದನ್ನ ನಾನು ಯೋಚನೆ ಮಾಡಬೇಕು. ಒಂದು ಕಡೆ ಎಲ್ಲೋ ಒಂದು ಕಡೆ SIT ಮಾಡಿದ್ರಿಂದ ಏನು ಧರ್ಮಸ್ಥಳದಲ್ಲಿ ಇದ್ದಂಥ ಅಪಕೀರ್ತಿ ಇವತ್ತು ಹೋಗಿದೆ ಅಂತಕ್ಕಂಥದ್ದು ಕೂಡ ಒಂದು ಕಡೆ ಸಂತೋಷ ಆಗೋದು. ದಾವಣಗೆರೆಯಲ್ಲಿ ಮಾಜಿ ಶಾಸಕ MP ರೇಣುಕಾಚಾರ್ಯ ಮಾತನಾಡಿ, ಸೆಪ್ಟೆಂಬರ್ 1ಕ್ಕೆ ಧರ್ಮಸ್ಥಳದಲ್ಲಿ ರಾಜ್ಯ ಮಟ್ಟದ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಧರ್ಮಸ್ಥಳದ ವಿಚಾರವಾಗಿ ವಿದೇಶದ ಮಾಧ್ಯಮಗಳಲ್ಲಿ ಅಪಪ್ರಚಾರದ ವರದಿಯಾಗಿದೆ. ಇದರಲ್ಲಿ ಕಾಂಗ್ರೆಸ್ ಕೈವಾಡ ಇದೆ. ಕಾಂಗ್ರೆಸ್ ವಿದೇಶಿ ಪರಂಪರೆ ಹೊಂದಿದೆ. ಯಾರೋ ತಿಮ್ಮರೋಡಿ, ಜಯಂತ್, ಸಮೀರ್ ಕೇವಲ ನೆಪ ಮಾತ್ರ. ತಮಿಳುನಾಡಿನ MP ಸಸಿಕಾಂತ್ ಸೆಂಥಿಲ್ ಅವರ ಷಡ್ಯಂತ್ರ ಇದೆ. ಇದನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ವಹಿಸಲು ಮನವಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ರಾಜ್ಯ ಭಾರತೀಯ ಜನತಾ ಪಾರ್ಟಿ ಸೆಪ್ಟೆಂಬರ್ 1ನೇ ತಾರೀಕು ರಾಜ್ಯ ಮಟ್ಟದ ಸಮಾವೇಶವನ್ನು ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮದು ಬೇಡಿಕೆ ಸ್ಪಷ್ಟವಾಗಿದೆ. ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಸುದ್ದಿಯಾಗಿಲ್ಲ, ರಾಷ್ಟ್ರ ದೇಶ ವಿದೇಶಗಳಲ್ಲಿ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಪವಿತ್ರವಾದ ಕ್ಷೇತ್ರದ ಬಗ್ಗೆ ವಿಕೃತ ಮನಸ್ಸಿನ ಕಾಂಗ್ರೆಸ್ನರು, ಇದು ಒಂದು ಷಡ್ಯಂತ್ರ ಕಾಂಗ್ರೆಸ್. ಇದರಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಉನ್ನಾರನಿದೆ, ಕೈವಾಡನಿದೆ. ಯಾರೋ ಚಿನ್ನಯ್ಯ, ಸಮೀರು, ಗಿರೀಶ್ ಮಟ್ಟಣ್ಣ, ಸುಜಾತ ಭಟ್ಟು, ಮಹೇಶ್ ಶೆಟ್ಟಿ, ತಿಮ್ರೋಡಿ, ಜಯಂತ್ ಇವರು ನೆಪ ಮಾತ್ರ. ಇದರಿಂದ ದೊಡ್ಡ ಒಂದು ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಈ ದಂಡೆ ಇದೆ ನೋಡಿ. ಸೆಂಥಿಲ್ ತಮಿಳುನಾಡಿನ MP ಸ್ಪಷ್ಟವಾಗಿ ಕೈವಾಡ ಇದೆ. ಹಾಗಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ NIA ವಹಿಸಲೇಬೇಕು. ರಾಜ್ಯ ಭಾರತೀಯ ಸಚಿವ ಸಂಪುಟ ಪುನರ್ರಚನೆ ವಿಚಾರವಾಗಿ ಶಾಸಕ ರಿಜ್ವಾನ್ ಅರ್ಷದ್ ಮಾತನಾಡಿದ್ದಾರೆ. ಎಲ್ಲ ಸಮುದಾಯಗಳಿಗೆ ಸ್ಥಾನಮಾನ ಸಿಗಬೇಕು, ಮುಸ್ಲಿಂ ಸಮುದಾಯಕ್ಕೂ ಹೆಚ್ಚು ಸ್ಥಾನ ಕೊಡಬೇಕು. ನಮ್ಮ ಸಮಾಜಕ್ಕೂ ಕೇಳ್ತೀವಿ, ಯಾವುದೇ ಜವಾಬ್ದಾರಿ ಕೊಟ್ಟರು ನನಗೆ ಸಾಮರ್ಥ್ಯವಿದೆ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಇಷ್ಟು ದಿನಗಳಲ್ಲಿ ಯಾವತ್ತೂ ಬೇಡಿಕೆ ಇಟ್ಟಿಲ್ಲ, ಯಾರು ಸೂಕ್ತ ನಿಭಾಯಿಸಲು ಅರ್ಹರು ಅವರಿಗೆ ಸ್ಥಾನವನ್ನ ಕೊಡ್ತಾರೆ. ಯುವಕರಿಗೂ ಅವಕಾಶ ಸಿಗಬೇಕು ಅನ್ನುವಂತಹ ಕೂಗಿದೆ. ಯುವಕರಿಗೆ ಅವಕಾಶ ಸಿಗಬೇಕು ಅಂತ ಪ್ರಬಲ ಒತ್ತಾಯ ಇದೆ. ಯುವಕರ ಪಟ್ಟಿಯಲ್ಲಿ ನನ್ನ ಹೆಸರು ಕೂಡ ಇದ್ದೇ ಇರುತ್ತೆ. ಆದ್ರೆ CM ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂದಿದ್ದಾರೆ. ಮುಸ್ಲಿಂ ಸಮುದಾಯಗಳಿಗೂ ಏನು ಸಿಗಬೇಕು ಅದನ್ನು ಸಿಗಬೇಕು. ಸಮಾಜದ ಒಂದು ಭಾಗವಾಗಿ ನಾವು ಕೂಡ ಕೇಳ್ತೇವೆ. ಯಾವುದೇ ಜವಾಬ್ದಾರಿ ಕೊಟ್ಟರು ನಿಭಾಯಿಸ್ತಕ್ಕಂಥ ಸಾಮರ್ಥ್ಯ ಪಕ್ಷದ ವತಿಯಿಂದ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶಗಳಲ್ಲಿ ನನಗೂ ಬಂದಿದೆ. ಬಟ್ ಕೊಡಬೇಕು ಇಲ್ವೋ ಅಂತಕ್ಕಂಥದ್ದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಚಿತ್ರದುರ್ಗ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಇಡಿ ಪರ ವಕೀಲ ಪ್ರಮೋದ್ ಚಂದ್ರ ವಾದ ಮಂಡಿಸಿದ್ರು. ಆರೋಪಿ ಕಾನೂನು ಬಾಹಿರವಾಗಿ ಬೆಟ್ಟಿಂಗ್ ದಂಧೆ ನಡೆಸುತ್ತಿದ್ದಾರೆ. ವಿದೇಶಿ ವ್ಯವಹಾರದ ದಾಖಲೆಗಳು ಪತ್ತೆಯಾಗಿದೆ. ದಾಳಿ ವೇಳೆ ಕೆಲ ಮಹತ್ವದ ದಾಖಲೆಗಳು ಪತ್ತೆಯಾಗಿದ್ದು ತನಿಖೆಯ ಅಗತ್ಯವಿದೆ ಎಂದಿದ್ದಾರೆ. ಕಾನೂನು ಬಾಹಿರ ಬೆಟ್ಟಿಂಗ್ ಆ್ಯಪ್ ಅವ್ಯವಹಾರದಲ್ಲಿ ಸಾಕಷ್ಟು ಮಂದಿ ಭಾಗಿಯಾಗಿದ್ದಾರೆ. ಕೆಲವರು ಪರಾರಿಯಾಗಿದ್ದಾರೆ. ಹುಡುಕಾಟ ಮುಂದುವರೆದಿದೆ. ಇಡಿ ವಶದಲ್ಲಿ ಇಟ್ಕೊಂಡು ತನಿಖೆ ನಡೆಸುವ ಅವಶ್ಯಕತೆ ಇದೆಯೇ ಅಂತ ವಾದಿಸಿದ್ದಾರೆ. ಇನ್ನು ವೀರೇಂದ್ರ ಪಪ್ಪಿ ಪರವಾಗಿ ಹಿರಿಯ ವಕೀಲ ಕಿರಣ್ ಜವಳಿ ವಾದ ಮಂಡಿಸಿದ್ರು. ಸಿಕ್ಕಿಂನ ಗ್ಯಾಂಗ್ಟಕ್ನಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂತ ತೋರಿಸಿದ್ದಾರೆ. ಆದರೆ ಯಾವ ಕೇಸನ್ನ ಆಧರಿಸಿ ಬಂಧಿಸಲಾಗಿದೆ ಅನ್ನೋದನ್ನ ತೋರಿಸಿಲ್ಲ. ಸುಪ್ರೀಂ ಕೋರ್ಟ್ ಕಾರ್ಯಸೂಚಿಯನ್ನೇ ಇಡಿ ಪಾಲಿಸಿಲ್ಲ. 2016ರಲ್ಲಿ ಚಳ್ಳಕೆರೆ ಠಾಣೆಯಲ್ಲಿ ದಾಖಲಾಗಿದ್ದ 420 ಕೇಸ್ ಉಲ್ಲೇಖ ಮಾಡಿದ್ದಾರೆ. ಸಿಬಿಐನಲ್ಲಿ ದಾಖಲಾಗಿದ್ದ ಕೇಸನ್ನು ಉಲ್ಲೇಖಿಸಿದ್ದಾರೆ. ಸಿಬಿಐ ಕೇಸ್ ಏನಾಗಿದೆ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಸಿಬಿಐನಲ್ಲಿ ದಾಖಲಾದ ಕೇಸ್ ಕ್ಲೋಸ್ ಮಾಡಲಾಗಿದೆ ಅಂತ ಕಿರಣ್ ಜವಳಿ ತಿಳಿಸಿದ್ದಾರೆ. ಆದರೂ ವಿಚಾರಣೆ ಅಗತ್ಯ ಇದೆ ಅನ್ನೋ ಕಾರಣಕ್ಕೆ 6 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ BY ವಿಜಯೇಂದ್ರ, ಬಾನು ಮುಷ್ತಾಕ್ನ ದಸರಾಗೆ ಕರೀತಿದ್ದಾರೆ. ಮುಷ್ತಾಕ್ ಜೊತೆ ದೀಪಾ ಬಸ್ತಿಗೂ ಪ್ರಶಸ್ತಿ ಸಿಕ್ಕಿದೆ. ಅವರನ್ನ ಯಾಕೆ ಆಹ್ವಾನಿಸಿಲ್ಲ? ಅವರನ್ನು ಕೂಡ ಆಹ್ವಾನಿಸಲಿ. ರಾಜ ಮಹಾರಾಜರ ಕಾಲದಿಂದ ಈ ಪದ್ಧತಿ ಬಂದಿದೆ. ಹಿಂದೂಗಳ ಭಾವನೆಗೆ ಧಕ್ಕೆ ತರಬಾರದು ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್, ಆಜಾದ್ ಬ್ರಿಗೇಡ್ ಸಂಘಟನೆಯ ಅಧ್ಯಕ್ಷ ಗಜೇಂದ್ರ ಸಿಂಗ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ನನ್ನ ಮೊದಲ ಆಗ್ರಹ ರಾಜ್ಯದ ಮುಖ್ಯಮಂತ್ರಿಗಳು ನಾಡಿನ ಜನತೆಗೆ ಸ್ಪಷ್ಟಪಡಿಸಬೇಕು. ಇವತ್ತು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಾನು ಮುಷ್ತಾಕ್ ಮತ್ತು ದೀಪಾ ಬಾಸ್ತಿ ಇಬ್ಬರಿಗೂ ಕೂಡ ಪ್ರಶಸ್ತಿ ಬಂದಾಗ
ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರಿಗೆ ಬಾನು ಮುಷ್ತಾಕ್ ಒಬ್ಬರನ್ನೇ ಕರಿಬೇಕು ಅಂತೇಳಿ ಯಾಕೆ ಅನ್ನಿಸ್ತು? ಮಿಸ್ಟರ್ ಸಿದ್ದರಾಮಣ್ಣ, ನಿನಗೆ ಬೇರೆ ಯಾರು ಸಿಕ್ಕಿಲ್ವಾ? ಹಿಂದುಳಿದವರು ಯಾರು ಸಿಕ್ಕಿಲ್ಲ? SC STಗಳಲ್ಲಿ ಯಾರು ಸಿಕ್ಕಿಲ್ವಾ? ಬೇರೆ ಸಮುದಾಯದವರು ಯಾರು ಸಿಕ್ಕಿಲ್ವಾ? ದೇಶಕ್ಕೋಸ್ಕರ ಹೋರಾಟ ಮಾಡಿದವರು ಯಾರೂ ಇಲ್ಲ? ಒಳ್ಳೆ ಕವಿಗಳಿಲ್ಲ ಹಿಂದೂಗಳಲ್ಲಿ, ಒಳ್ಳೆ ಜ್ಞಾನಿಗಳಿಲ್ಲ. ಬಿಟ್ಬಿಡಿ, ಇಲ್ಲೇ ಹೋಗಿ ಹಿಡ್ಕೊಂಡಿರ್ತೀರಲ್ಲ. ವೋಟ್ ಬಿಟ್ಟು ನಿಮ್ಗೆ ಏನೈತೆ ಇದರಲ್ಲಿ? ವೋಟ್ಗೋಸ್ಕರ ಇವತ್ತು ಚಾಮುಂಡೇಶ್ವರಿಗೂ ಅವಮಾನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರೋದು. ಉದಾಹರಣೆಗೆ ತಾಯಿ ಭುವನೇಶ್ವರಿ ಬಗ್ಗೆ ಹೇಳಿಕೆ ನೀಡಿರೋದು ತಮಗೆಲ್ಲ ಗಮನದಲ್ಲೇ ಇದೆ. ಮತ್ತು ಬೂಕರ್ ಪ್ರಶಸ್ತಿ ಕೇವಲ ಬಾನು ಮುಷ್ತಾಕ್ನವರು ಒಬ್ರಿಗೂ ಬರಲಿಲ್ಲ. ದೀಪಾ ಅನ್ನೋರು ಅನುವಾದ ಮಾಡಿದ್ರಲ್ಲ, ಅವ್ರಿಗೂ ಕೂಡ ಬಂದಿದೆ. ಅವರು ಅನುವಾದ ಮಾಡಿದ್ದಕ್ಕೆ ಅವರು ಬಂದಿರೋದು. ಅವ್ರನ್ನೂ ಕರೀರಿ ಜೊತೆಯಲ್ಲಿ. ಅದೇ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ವಿರೋಧ ವಿಚಾರದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ತಾಯಿಯ ಮೆರವಣಿಗೆಗೆ ಬಾನು ಮುಷ್ತಾಕ್ ಅವರಿಗೆ ಕೊಟ್ಟಿರುವ ಜವಾಬ್ದಾರಿಗೆ ನನ್ನ ತಕರಾರಿಲ್ಲ, ಆದರೆ ಇದರಲ್ಲಿ ಉದ್ದಟತನ ಬೇಡ. ಹಿಂದೂ ದೇಗುಲಗಳು, ಧಾರ್ಮಿಕ ಕೇಂದ್ರಗಳು ಹಿಂದೂಗಳ ಆಸ್ತಿ ಅಲ್ಲ ಅಂತಾರೆ. ಧಾರ್ಮಿಕ ಕ್ಷೇತ್ರಗಳಿಗೆ ಈ ರೀತಿ ಸಮಸ್ಯೆ ಉಂಟು ಮಾಡುವುದು ಸರ್ಕಾರಕ್ಕೆ ಕುತ್ತು ತರುವಂತದ್ದು ಅಂತ ಪರೋಕ್ಷವಾಗಿ DKಶಿಗೆ ಕೌಂಟರ್ ಕೊಟ್ಟರು. ಇನ್ನು ಇದೇ ವಿಚಾರವಾಗಿ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ತಾಯಿಯ ಒಂದು ಮೆರವಣಿಗೆ ಮಾಡತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ಕಾರ. ಅದಕ್ಕೆ ನನ್ನ ತಕರಾರೇನಿಲ್ಲ. ನನ್ನ ತಕರಾರಂತೂ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಇಲ್ಲ ಅಂತ. ಅದು ಉದ್ದಟತನ ಇದೆಯಲ್ಲ, ಉದ್ದಟತನ ಬೇಡ. ಧಾರ್ಮಿಕ ಸಂಸ್ಥೆಗಳು ಯಾರಪ್ಪನ ಆಸ್ತಿ ಅಲ್ಲ ಅಂತಕ್ಕಂಥದ್ದು ಅದು ಉದ್ದಟತನ. ಅದು ಸರ್ಕಾರಕ್ಕೆ ಕೂತು ಬರ್ತಕ್ಕಂಥದ್ದು, ಅದರ ಒಂದು ಸಮಸ್ಯೆಗಳು ಎದುರಿಸ್ತಕ್ಕಂಥದ್ದು ಅವರೇ ಅನುಭವ. ನಿಜಾರ್ ಅಹಮದ್ ಅವರೆಲ್ಲರೂ ಕೂಡ ಇನಾಗ್ರೇಟ್ ಮಾಡಿದರು ದಸರಾನ. ಮಾಡಬಾರ್ದು ಅಂತ ಏನಿಲ್ಲ. ನನಗೆ ಅವರೊಂದು ಬುಕ್ಕರ್ ಪ್ರಶಸ್ತಿ ತಗೊಂಡಿರ್ತಕ್ಕಂಥವ್ರು, ಜೊತೆಯಲ್ಲಿ ಮಹಿಳೆ ಇದ್ದಾರೆ, ಎಲ್ಲದಕ್ಕೂ ಕೂಡ ನಾವು ಅವ್ರಿಗೆ ಗೌರವ ಕೊಡ್ತೇವೆ. ಆದರೆ ಅವರು ಅದೇ ಗೌರವ ಕನ್ನಡಾಂಬೆ ಮೇಲೆ, ಕನ್ನಡ ಮಾತೆ ಮೇಲೆ, ನಮ್ಮ ಅರ್ಶಿನ ಕುಂಕುಮ, ಭುವನೇಶ್ವರಿ ತಾಯಿ ವಿಚಾರವಾಗಿ ಏನೊಂದು ವಿವಾದ ಆಗಿತ್ತು, ಅವರೊಂದು ರಿಸರ್ವೇಷನ್ ಇಟ್ಕೊಂಡಿದಾರಲ್ಲ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇದೆ, ಅಷ್ಟೇ ಬಿಟ್ಟರೆ ಬೇರೆ ಇಲ್ಲ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಗೆ ಬಿಜೆಪಿ ವಿರೋಧದ ಕುರಿತು ಮಾತಾಡಿರುವ ಸಚಿವ MB ಪಾಟೀಲ್, ಬಾನು ಮುಷ್ತಾಕ್ಗೆ ಬೂಕರ್ ಪ್ರಶಸ್ತಿ ದೊರಕಿದೆ. ವಿಜಯಪುರದಲ್ಲಿ ದರ್ಗಾಗೆ ನಮ್ಮನ್ನು ಕರೀತಾರೆ, ಭ್ರಾತೃತ್ವ ಬಾಂಧವ್ಯ ಇರೋದಕ್ಕೆ ಕರೀತಾರೆ. ಸಮಾಜದಲ್ಲಿ ಬಾಂಧವ್ಯ ಸಾಮರಸ್ಯ ಬೆಸಬೇಕು. ಬಿಜೆಪಿಯವರು ಟ್ರಂಪ್ 50% ಏರಿಸಿದ್ದಾರಲ್ಲ ಅಂತ ಅದರ ಬಗ್ಗೆ ಕೇಳಲಿ, ರಾಜ್ಯದ ತೆರಿಗೆ ಪಾಲು ಸಿಗ್ತಿಲ್ಲ ಅದನ್ನ ಕೇಳಲಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂ ಆಸ್ತಿ ಅಲ್ಲ ಎಂಬ DKಶಿ ಹೇಳಿಕೆ ಬಗ್ಗೆ ಮಾತನಾಡಿದ BY ವಿಜಯೇಂದ್ರ, DKಶಿ ಚಾಮುಂಡಿ ಬೆಟ್ಟ ಹಿಂದೂ ಆಸ್ತಿ ಅಲ್ಲ ಅಂದಿದ್ದಾರೆ. DKಶಿಗೆ ನಾನು ಆಗ್ರಹ ಮಾಡ್ತೇನೆ, ತಮ್ಮ ಹೇಳಿಕೆಯನ್ನು ತಕ್ಷಣ ವಾಪಸ್ ಪಡೆಯಬೇಕು. ಹಿಂದೂಗಳಿಗೆ ಅಪಮಾನ ಆಗೋದನ್ನ ಒಪ್ಪಲ್ಲ. ದಸರಾ ಉತ್ಸವಕ್ಕೆ ಎಲ್ಲಾ ಧರ್ಮೀಯರು ಕೂಡ ಭೇಟಿ ಕೊಡ್ತಾರೆ, ಹಂಗಂತ ಹಿಂದೂಗಳಿಗೆ ಸೇರಿದ್ದಲ್ಲ ಅನ್ನೋದು ಸರಿಯಲ್ಲ. ಸಿಎಂ ಆಗೋಕೆ ಈ ರೀತಿ ಅವರು ಮಾತನಾಡ್ತಿದ್ದಾರೆ. ಗಾಂಧಿ ಕುಟುಂಬವನ್ನ ಖುಷಿ ಪಡಿಸೋಕೆ ಈ ರೀತಿ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ಕೂಡ ಮಾತನಾಡಿದ್ದು, DKಶಿ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಚಾಮುಂಡಿ ಬೆಟ್ಟ ಎಲ್ಲಾ ಧರ್ಮದ್ದು ಎಂಬ ಹೇಳಿಕೆ ವಿವಾದದ ಬೆನ್ನಲ್ಲೇ DK ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಕುಟುಂಬದ ಜೊತೆ ಸಿಂಗಾಪುರ್ ಪ್ರವಾಸಕ್ಕೆ ಹೋಗುವ ಮುನ್ನ ಬೆಂಗಳೂರಿನಲ್ಲಿ ಮಾತನಾಡಿದ DKಶಿ, ಕೆಲವು ಸತ್ಯ ಹೇಳಿದ್ರೆ ಕೆಲವರಿಗೆ ಸಹಿಸೋಕೆ ಆಗಲ್ಲ, ತಪ್ಪು ಕಂಡು ಹಿಡಿಯೋದೇ ಕೆಲಸ ಆಗೋಗಿದೆ. ನಾನು ಮಾತನಾಡೋದೇ ಇರೋದೇ ಒಳ್ಳೆಯದು. ಬೇರೆ ನಾಯಕರಿದ್ದಾರೆ, ವಕ್ತಾರರಿದ್ದಾರೆ, ಅವರ ಹತ್ರ ಮಾತನಾಡಿಸಿ ಅಂತ ಹೇಳಿದ್ದಾರೆ. ನಾನು ಕೆಲವು ಸತ್ಯಗಳು ಹೇಳಿದ್ರೆ ಕೆಲವರಿಗೆ ಸಹಿಸಲ್ಲ. ಪ್ರಮೋದ ವೈದ್ಯವ್ರಿಗೂ ಇರ್ಬೋದು, ಯದುವೀರ್ ಇರ್ಬೋದು, ಅಸೆಂಬ್ಲಿಲಿ ಇರ್ಬೋದು, ಏನು ಹೇಳಿದ್ರು ಕೂಡ ಅದಕ್ಕೆ ಬರೀ ತಪ್ಪು ಕಂಡುಹಿಡಿಯೋದೇ ಒಂದು ದೊಡ್ಡ ಕೆಲಸ. ರಾಜಕೀಯದವ್ರು ಇರ್ಬೋದು, ಮಾಧ್ಯಮದಲ್ಲಿರ್ಬೋದು, ಎಲ್ಲರೂ ಇರ್ಬೋದು, ಏನೋ ನಡೀತಾ ಇದೆ. ಸೊ ಅದಕ್ಕೆ ನಾನು ಬೆಟರ್ ನಾಟ್ ಸ್ಪೀಕ್. ಬೇರೆ ಲೀಡರ್ಸ್ ಇದ್ದಾರೆ, ಬೇರೆ ಇವ್ರನ್ನ ಸ್ಪೋಕ್ಸ್ಮನ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವ DK ಶಿವಕುಮಾರ್ ಹೇಳಿಕೆ ವಿಚಾರವಾಗಿ ಶಾಸಕ ರಿಜ್ವಾನ್ ಅರ್ಷದ್ ಮಾತಾಡಿ, ಚಾಮುಂಡಿ ತಾಯಿಗೆ ಜಾತಿ ರಹಿತವಾಗಿ ನಡೆದುಕೊಳ್ತಾರೆ. ಬಿಜೆಪಿ ಮಾಡುವ ರಾಜಕೀಯಕ್ಕೆ DK ಶಿವಕುಮಾರ್ ಉತ್ತರ ಕೊಡ್ತಿದ್ದಾರೆ. ಬಿಜೆಪಿಯವರು ಸಮಾಜ ಒಡೆಯೋ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು. ಇನ್ನು ಬಾನು ಮುಷ್ತಾಕ್ ಆಯ್ಕೆಗೆ ವಿರೋಧ ಇಲ್ಲ ಅನ್ನುವ HDK ಹೇಳಿಕೆ ವಿಚಾರವಾಗಿ ಮಾತನಾಡಿರು ಕುಮಾರಸ್ವಾಮಿ ಅವರಿಗೆ ಸತ್ಯ ಅರ್ಥ ಆಗಿರಬಹುದು. ಬಿಜೆಪಿ ಕರುಣೆಯಿಂದ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಬಿಜೆಪಿಯವರ ಜೊತೆಗೆ ಕುಮಾರಸ್ವಾಮಿ ಹೋದರೆ ಪದೇ ಪದೇ ಸಮಾಜ ಒಡೆಯುವ ಮಾತೇ ಆಡಬೇಕಾಗುತ್ತೆ. ಈ ವಿವಾದ ಆಗಬಾರ್ದಾಗಿತ್ತು. ಸಮಾಜಕ್ಕೆ, ರಾಜ್ಯಕ್ಕೆ ಈ ವಿವಾದ ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ ರಿಜ್ವಾನ್.
ಇವರು ಪ್ರತಿಯೊಂದರಲ್ಲೂ ಕೋಮು ರಾಜಕಾರಣ ಮಾಡಬಾರ್ದು. ಸಮಾಜ ಎಷ್ಟು ಮಟ್ಟಕ್ಕೆ ತೊಗೊಂಡೋಗಿ ಒಡೆಯೋಕ್ಕೆ ಸಾಧ್ಯನೋ ಆ ಮಟ್ಟಕ್ಕೆ ಹೊಡೆದು ಬಿಟ್ರೆ ಒಗ್ಗೂಡ್ಸೋಕ್ಕೆ ಕಷ್ಟ ಆಗುತ್ತೆ. ಒಂದು ನಾಡ ಹಬ್ಬ ಆಗೇ ಇರಲಿ. ದಸರಾ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾದಂಥ ಹಬ್ಬ ಅಲ್ಲ. ನಿತ್ಯೋತ್ಸವ ಕವಿ ನಮ್ಮ ನಿಸಾರ್ ಅಹಮದ್ ಅವರು ಹಾಡಿರ್ತಕ್ಕಂಥ ಹಾಡುಗಳು, ಅದು ಮೂರ್ತಿ ಆರಾಧನೆ ಬಗ್ಗೆನೂ ಎಸ್ ಕೆ ಕರೀಂ ಖಾನ್ ಅವರು ಹಾಡಿದ್ದಾರೆ. ಸಾಹಿತಿಗಳ ಕೆಲಸ ಸಾಹಿತಿಗಳಿಗೆ ಬಿಡಬೇಕು, ಲೇಖಕರ ಕೆಲಸ ಲೇಖಕರಿಗೆ ಬಿಡಬೇಕು. ನಮ್ಮಂಥವ್ರು ಬೀದಿಯಲ್ಲಿ ನಿಂತ್ಕೊಂಡು ಕೂಗಾಡಿ ಗಲಾಟೆ ಮಾಡೋರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಂದರೆ ಅವ್ರ ಮಾತನ್ನು ಕೇಳಿಕೊಂಡು ಸಾಹಿತಿಗಳ ಬಗ್ಗೆ ನಾವು ತಪ್ಪು ಹೇಳೋಕ್ಕಾಗಿಲ್ಲ. ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ದೂರು ನೀಡಿರುವ ಬಗ್ಗೆ ಕೋಲಾರದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಶಾಸಕರು ಸೇರಿದಂತೆ ಯಾರೇ ಆಗಲಿ ಇಂತಹ ಕೆಲಸ ಮಾಡಿದ್ರೆ ಕಠಿಣ ಶಿಕ್ಷೆ ಆಗಬೇಕು. ಪರಿಶಿಷ್ಟ ಜಾತಿಗೆ ಮೀಸಲಾದ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಈ ಬಗ್ಗೆ ಸಿಎಂ ನೇತೃತ್ವದ ಸರ್ವ ಸಮಿತಿಯಿಂದಾಗಿ ಸಭೆ ನಡೆಸಿ ತೀರ್ಮಾನವನ್ನ ಮಾಡಿದೆ. ಒಕ್ಕೊರಲಿನಿಂದ ನಾವೆಲ್ಲರೂ ಕೂಡ ಸಭೆಯಲ್ಲಿ ತಿಳಿಸಿದ್ದೇವೆ. ಇದು ಕೇವಲ ಒಂದು ಕಡೆ ಮಾತ್ರ ಆಗಿಲ್ಲ, ಸಾವಿರಾರು ಜನ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ನೀಡಿ ಕೆಲಸದಲ್ಲಿದ್ದಾರೆ. ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿ ಅವರನ್ನೆಲ್ಲ ತೆಗಿಬೇಕು ಅಂದಿದ್ದಾರೆ. ಮೀಸಲಾತಿ ತಾರತಮ್ಯಕ್ಕೆ ಆಕ್ರೋಶ ವ್ಯಕ್ತ ಆಗಿದೆ. ಬಾಗಲಕೋಟೆಯ ಮುಧೋಳದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದ್ದು ಬೋವಿ, ಬಂಜಾರ, ಕೊರಮ, ಕೊರಚ ಸೇರಿದಂತೆ 63 ಉಪಜಾತಿ ಜನರಿಂದ ಪ್ರತಿಭಟನೆ ನಡೆದಿದೆ. ಅಂಬೇಡ್ಕರ್ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಮಾಡಲಾಗಿದ್ದು ರನ್ನ ವೃತ್ತದಲ್ಲಿ ರಸ್ತೆ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ, ಡಿಸಿಎಂ ಸೇರಿದಂತೆ ವಿವಿಧ ಸಚಿವರ ಭಾವಚಿತ್ರಕ್ಕೆ ಕೆಂಪು ಕ್ರಾಸ್ ಪಟ್ಟಿ ಹಾಕಿ ಧಿಕ್ಕಾರ ಕೂಗಲಾಗಿದೆ. ದಲಿತ ವಿರೋಧಿ ಸರ್ಕಾರ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕೋಲಾರ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಬದಲಾವಣೆಗೆ ಪರೋಕ್ಷವಾಗಿ ಒತ್ತಾಯ ಮಾಡಲಾಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಕೋಲಾರ ಉಸ್ತುವಾರಿ ಸಚಿವರಾಗಲಿ ಅಂತ ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕೋಲಾರದ ಕೆಜಿಎಫ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೆಜಿಎಫ್ ಸಾರಿಗೆ ಇಲಾಖೆ ನೂತನ ಕಟ್ಟಡ ಉದ್ಘಾಟನೆಯನ್ನ ಮಾಡಲಾಗಿದೆ. ಅನುಭವ ಇರುವಂತಹ ರಾಮಲಿಂಗಾರೆಡ್ಡಿ ಅವರು ಕೋಲಾರ ಉಸ್ತುವಾರಿಯಾಗಲಿ ಎನ್ನುವ ಮೂಲಕ ಪರೋಕ್ಷವಾಗಿ ಸಚಿವ ಭೈರತಿ ಸುರೇಶ್ಗೆ ಅನುಭವದ ಕೊರತೆ ಎಂದಿದ್ದಾರೆ ಶಾಸಕ ನಾರಾಯಣಸ್ವಾಮಿ. ಪೊಲೀಸ್ ಕೊಟ್ಟ ಗಡುವು ಮಿತಿ ಮೀರಿ ಧ್ವನಿವರ್ಧಕ ಬಳಕೆ ಮಾಡಿದ್ರಿಂದ ಪೊಲೀಸರು ಧ್ವನಿವರ್ಧಕಗಳ ಸೀಸ್ ಮಾಡಿರೋ ಘಟನೆ ನಡೆದಿದೆ. ಬಂಟ್ವಾಳದ ಪುಂಜಾಲ್ಕಟ್ಟೆಯ ಪಿಲಾತ ಬಿತ್ತು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಮೈಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರ ಕ್ರಮಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಡಿಯೋ ಮಾಡಿದವರ ಮೇಲೂ ಕೇಸ್ ದಾಖಲಿಸುವ ಎಚ್ಚರಿಕೆ ಕೊಟ್ಟಿದ್ದಾರೆ ಪೊಲೀಸರು. ಮದುವೆಯ ಬಳಿಕ ಆಂಕರ್ ಅನುಶ್ರೀ ಮಾತನಾಡಿದ್ದು, ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೆದಿದೆ. ಬಹಳ ಕಡಿಮೆ ಜನರ ಜೊತೆಗೆ ಮದುವೆ ಆಗಬೇಕು ಅನ್ನೋದು ನಮ್ಮ ಆಸೆಯಾಗಿತ್ತು. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗೆ ಧನ್ಯವಾದ ಹೇಳಿದ್ದಾರೆ. ಯಾರು ಹೇಳಿದ್ರು ನಮ್ಮ ಲವ್ ಸ್ಟೋರಿ ಬಗ್ಗೆ ನಂಬ್ತಾ ಇರಲಿಲ್ಲ. ಇಬ್ರು ಫ್ರೆಂಡ್ಸ್ ಆದ್ವಿ ಮತ್ತು ಕಾಫಿಗೆ ಹೋದ್ವಿ, ಲವ್ ಮಾಡಿ ಮದುವೆ ಆದ್ವಿ. ಇನ್ನು ಪುನೀತ ಪರ್ವದಲ್ಲಿ ಪರಿಚಯ ಆಯಿತು. ಅಪ್ಪು ಸರ್ ಅವರೇ ನಮ್ಮಿಬ್ಬರನ್ನು ಕೂಡ ಸೇರಿಸಿದಾಗಿ ಆಯಿತು ಅಂತ ಹೇಳಿದ್ದಾರೆ. ಇನ್ನು ರೋಷನ್, ನನ್ನ ಲೈಫ್ನ ಸಿಂಪಲ್ ಆಗಿ ನೋಡ್ತೀವಿ, ಚಿಕ್ಕ ಚಿಕ್ಕ ವಿಷಯಗಳನ್ನು ಸೆಲೆಬ್ರೇಟ್ ಮಾಡ್ತೀವಿ, ಅವರಿಗೆ ಸಹಾಯ ಮಾಡುವಂತಹ ಗುಣ ಇದೆ. ಅಪ್ಪು ಸರ್ ಇರುವಿಕೆಯಲ್ಲಿ ನಮ್ಮ ಮದುವೆ ಆಗಿದೆ ಎಂದಿದ್ದಾರೆ. ಮದುವೆ ಬಹಳ ಸುಂದರವಾಗಿ ಸರಳವಾಗಿ ನಡೆಯಿತು. ಬಹಳ ಕಡಿಮೆ ಜನರ ಜೊತೆ ಒಂದು ವಿವಾಹ ಆಗಬೇಕನ್ನೋದು ನಮ್ಮಿಬ್ಬರ ಆಸೆ ಆಗಿತ್ತು. ಹಾಗಾಗಿ ಇಟ್ ವಾಸ್ ಅ ವೆರಿ ಸಿಂಪಲ್ ವೆಡ್ಡಿಂಗ್. ಇವ್ರ ಹೆಸರು ರೋಷನ್ ರಾಮಮೂರ್ತಿ ಅಂತ ಹೇಳಿ ಕುಶಾಲನಗರದಲ್ಲಿ ಇರೋರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಂಪಲ್ ಹುಡುಗ, ಈಗ ಈ ಹುಡುಗಿನ ಮದುವೆ ಆಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ, ಸಪೋರ್ಟ್ಗೆ. ಆ್ಯಂಡ್ ವರುಣ್ ಹೇಳ್ತಿದ್ರು ತುಂಬ ಕಡೆಯಿಂದ ತುಂಬ ಜನ ಬಂದಿದ್ದಾರೆ ಅಂತ. ಆ ಎಲ್ಲ ಪ್ರೀತಿ ಪಾತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಿಎಂ ಭೇಟಿ ಬಳಿಕ ನಟ ಅನಿರುದ್ಧ್ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದೆ, ಹಿಂದೆಯೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು, ಇವತ್ತು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೇನೆ ಅಂತ ಸಿಎಂ ಹೇಳಿದ್ದಾರೆ. ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಕೊಡಿ ಅಂತ ಕೇಳೋದಂದ್ರೆ ತಪ್ಪಾಗುತ್ತೆ. ಆದರೆ ಕರ್ನಾಟಕ ರತ್ನ ಪ್ರಶಸ್ತಿಗೆ ವಿಷ್ಣುವರ್ಧನ್ ಅವರು ಅರ್ಹರು, ಹಾಗಾಗಿ ಕೇಳುವ ಬದಲಾಗಿ ನೆನಪು ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಬೆಂಗಳೂರು ನಗರದಲ್ಲಿ ಧಾರಾಕಾರ ಮಳೆಯಾಗಿದೆ. ಕಾರ್ಪೊರೇಷನ್ ಸರ್ಕಲ್, ಸಂಪಂಗಿ ರಾಮನಗರ, ಕೆಆರ್ ಮಾರ್ಕೆಟ್, ಮಾವಳ್ಳಿ, ಶಾಂತಿನಗರ, ಡಬಲ್ ರೋಡ್ ಸೇರಿದಂತೆ ಸಾಕಷ್ಟು ಭಾಗದಲ್ಲಿ ಭಾರೀ ಮಳೆಯಾಗಿದೆ. ಬಸವನಗುಡಿ, ಬಸವೇಶ್ವರ ನಗರ, ರಾಜಾಜಿನಗರ ಭಾಗದಲ್ಲೂ ಮಳೆಯಾಗಿದ್ದು ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಕೊಟ್ಟಿದೆ. ಗುಡುಗು ಸಹಿತ ಮಳೆಯಾಗುವ ಎಚ್ಚರಿಕೆಯನ್ನು ನೀಡಲಾಗಿದ್ದು ಬೆಂಗಳೂರು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಮಳೆಯ ಸಾಧ್ಯತೆ ಇದೆ ಎನ್ನಲಾಗಿದೆ.
ಕಲಬುರಗಿಯಲ್ಲಿ ರೈತರ ಫಸಲು ನಾಶ ಮಾಡಿದೆ ಧಾರಾಕಾರ ಮಳೆ. ಚಿತ್ತಾಪುರ ತಾಲೂಕಿನ ಹಲಕರ್ಟಿ ಗ್ರಾಮದಲ್ಲಿ ಹೆಸರು ಫಸಲು ರಾಶಿ ಮಾಡಿದ್ರು. ಇನ್ನು ಹಲಕರ್ಟಿ ಗ್ರಾಮದ ದರ್ಗಾ ಆವರಣದಲ್ಲಿ ಹೆಸರು ಫಸಲು ಒಣಗಲು ಹಾಕಿದಂತಹ ನೂರಾರು ರೈತರು ಈಗ ನಷ್ಟ ಅನುಭವಿಸುವಂತಾಗಿದೆ. ನಿನ್ನೆ ರಾತ್ರಿ ಇಡೀ ನಿರಂತರವಾಗಿ ಸುರಿದಂತಹ ಧಾರಾಕಾರ ಮಳೆಯಿಂದ ಉಕ್ಕಿ ಹರಿತಿದ್ದಂತಹ ದರ್ಗಾ ಪಕ್ಕದ ಬೃಹತ್ ಹಳ್ಳ ದರ್ಗಾ ಆವರಣ ಸಂಪೂರ್ಣ ಜಲಾವೃತ ಆಗಿದ್ದು ರೈತರ ಹೆಸರು ಫಸಲು ಜಲಪಾಲಾಗಿದೆ. ಮಂಗಳೂರು ಹೊರವಲಯದ ತಲಪಾಡಿಯಲ್ಲಿ ಭೀಕರ ಆಕ್ಸಿಡೆಂಟ್ ನಡೆದಿದ್ದು ಆಟೋ ರಿಕ್ಷಾಗೆ ಡಿಕ್ಕಿ. ಮದ್ಯದ ಅಮಲಿನಲ್ಲಿ ಮೈಕಲ್ ಜಾಕ್ಸನ್ ಆಗಿದ್ದಾನೆ ಯುವಕ. ನೆಲಮಂಗಲ ಟೌನ್ ಪೊಲೀಸ್ ಠಾಣೆ ಮುಂದೆ ಯುವಕನ ಹೈ ಡ್ರಾಮಾ ನಡೆದಿದೆ. ಕುಡಿದ ಅಮಲಿನಲ್ಲಿ ತೇಲಾಡ್ತಾ ಸಾರ್ವಜನಿಕರಿಗೆ ಕಿರಿಕಿರಿ ಮಾಡಿದ್ದಾನೆ. ಪುತ್ತೂರಲ್ಲಿ ಅಪ್ರಾಪ್ತ ದಲಿತ ಬಾಲಕಿಗೆ ಲೈಂಗಿಕ ಕ್ರಿಯೆ ಬಳಸಿಕೊಂಡು ಗರ್ಭವತಿ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಅನ್ಯಕೊಮ್ಮಿನ ಆರೋಪಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದ್ದು ಪುತ್ತೂರು ಮಹಿಳಾ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ನಟ ದರ್ಶನ್ ಸೇರಿ 7 ಆರೋಪಿಗಳ ಬೇಲ್ ಕ್ಯಾನ್ಸಲ್ ಬೆನ್ನಲ್ಲೇ ಮತ್ತೆ ಮೂವರಿಗೆ ಇದೀಗ ಢವಢವ ಶುರುವಾಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬೆನ್ನಲ್ಲೇ ಉಳಿದ 5 ಜಾಮೀನು ರದ್ದು ಮಾಡುವಂತೆ ಹೈಕೋರ್ಟ್ಗೆ ಎಸ್ಪಿಪಿ ಅರ್ಜಿ ಸಲ್ಲಿಸಿದ್ರು. 5 ಪೈಕಿ ಇವತ್ತು ನಂದೀಶ್, ಧನರಾಜ್ ಹಾಗೂ ವಿನಯ್ ಜಾಮೀನು ರದ್ದು ಅರ್ಜಿಯ ವಿಚಾರಣೆ ನಡೆಸಲಾಯಿತು. ಪ್ರಕರಣ ಸಂಬಂಧ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಆರೋಪಿ ಪರ ವಕೀಲರಿಗೆ ಸೂಚನೆಯನ್ನ ಕೊಟ್ಟ ಹಿನ್ನೆಲೆ ಧನರಾಜ್, ವಿನಯ್ ಅರ್ಜಿಯ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಜೈಲು ಪಾಲಾದ ಮೇಲೆ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಮೂಲಕ ಅವಮಾನ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ಕಮೆಂಟ್ಸ್, ಮೀಮ್ಸ್ ಮಾಡಿ ಅವಮಾನಿಸಲಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ದರ್ಶನ್ ಫ್ಯಾನ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರದ ಕುರುಡುಮಲೆ ಶ್ರೀ ಲಕ್ಷ್ಮೀ ಗಣಪತಿ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿದ್ದು ಮುಳಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕ ದೇಗುಲಕ್ಕೆ ಭೇಟಿ ಕೊಟ್ಟಿದ್ರು ಶಾಸಕ ಸಮೃದ್ಧಿ ಮಂಜುನಾಥ್, ಸಚಿವ ಕೆಎಚ್ ಮುನಿಯಪ್ಪ. ಆ ಸಂದರ್ಭದಲ್ಲಿ ರಥೋತ್ಸವಕ್ಕೆ ಚಾಲನೆ ಕೊಟ್ಟರು. ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು. ಸಾವಿರಾರು ಜನರು ಪೋಸ್ಟ್ ಮ್ಯಾನ್ ಬರುವುದನ್ನೇ ಕಾದು ಕುಳಿತು ಪತ್ರಗಳನ್ನು ಪಡೆದು ಸಂತೋಷ ಪಡ್ತಿರುವ ಕಾಲವೊಂದಿತ್ತು. ಆದರೆ ಇದೀಗ ಎಲ್ಲರೂ ಕೂಡ ಆನ್ಲೈನ್ ಯುಗಕ್ಕೆ ತೆರೆದುಕೊಂಡಿದ್ದಾರೆ. ಇಮೇಲ್, ವಾಟ್ಸ್ಆಪ್, ಚಾಟಿಂಗ್ ಮತ್ತು ಫೋನ್ ಕಾಲ್ಗಳಲ್ಲಿ ಕಳೆದು ಹೋಗಿದ್ದಾರೆ. ಹೀಗಾಗಿ ಡೆನ್ಮಾರ್ಕ್ ನ್ಯಾಷನಲ್ ಪೋಸ್ಟಲ್ ಸರ್ವಿಸ್ನಲ್ಲಿ ಪತ್ರ ವ್ಯವಹಾರವನ್ನು ನಿಲ್ಲಿಸುವ ನಿರ್ಧಾರವನ್ನು ಮಾಡಿದೆ.